ಇವತ್ತಿನ ಪಾಠ ಗುಣಿತಾಕ್ಷರ. ಕನ್ನಡ ಅಕ್ಷರಗಳಲ್ಲಿನ ಪ್ರತಿಯೊಂದು ವ್ಯಂಜನ ಮತ್ತು ಪ್ರತಿಯೊಂದು ಸ್ವರವನ್ನು ಸೇರಿಸುವುದು ಗುಣಿತಾಕ್ಷರ. ವ್ಯಂಜನ ಮತ್ತು ಸ್ವರವನ್ನು ಸೇರಿಸಿದಾಗ ಗುಣಿತಾಕ್ಷರವಾಗುತ್ತದೆ. ಯಾವುದೇ ವ್ಯಂಜನಕ್ಕೆ ಅ ಸೇರಿಸಿದಾಗ ತಲಕಟ್ಟನ್ನು ಹಾಕಬೇಕು. ಹಾಗೆಯೇ ಆ ತಲಕಟ್ಟಿನ ದೀರ್ಘ, ಇ ಗುಡಿಸು, ಈ ಗುಡಿಸಿನ ದೀರ್ಘ, ಉ ಕೊಂಬು, ಊ ಕೊಂಬಿನ ದೀರ್ಘ, ರು ವಟ್ರಸುಳಿ, ಏತ್ವ, ಏತ್ವನ್ ದೀರ್ಘ, ಐತ್ವ, ಓತ್ವ, ಓತ್ವನ್ ದೀರ್ಘ, ಔತ್ವ, ಅನುಸ್ವಾರ, ಅಹ ವಿಸರ್ಗ. ಕ ವ್ಯಂಜನಕ್ಕೆ ಸ್ವರಗಳನ್ನು ಸೇರಿಸಿದಾಗ ಅದನ್ನು ಕಾಗುಣಿತ ಎನ್ನುತ್ತೇವೆ. ಹೀಗೆಯೇ ಎಲ್ಲ ವ್ಯಂಜನಕ್ಕೂ ಸ್ವರಗಳನ್ನು ಸೇರಿಸಿ ಅಭ್ಯಾಸ ಮಾಡಿ.